ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಶ್ರಾವಣ ಶನಿವಾರ ಇತ್ತು ಅಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಅಮ್ಮ ಮನೆಗೆ ಹೋಗಿದ್ದೆ ನಾನು. ಅದ್ರ ಬ್ಲಾಗ್ ಇದಾಗಿರುತ್ತೆ. ಇನ್ನು ಬೆಳಗಿನ ಟಿಫನ್ಗೆ ಅಮ್ಮ ಇಕ್ಕಿದ ಬೇಳೆ ಸಾಂಬಾರು ಮಾಡಿದರು. ಇನ್ನು ನಾನು ಮುದ್ದೆ ಮಾಡಿಕೊಂಡು ಟಿಫನ್ನ ಮುಗಿಸ್ಕೊಂಡೆ. ಇನ್ನು ಮಕ್ಕಳು ನನ್ನ ತಂಗಿ ಮಗ ಎಲ್ಲ ಬಂದಿದ್ರು ಇನ್ನು ಶ್ರಾವಣಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ತರಕಾರಿಗಳೆಲ್ಲ ಕಟ್ ಮಾಡ್ಕೊತಾ ಇದ್ವಿ. ಅಮ್ಮ ಅದ್ರ ಜೊತೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡು ಅವರು ಕೂಡ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಕೂಡ ತರಕಾರಿ ಎಲ್ಲ ಹಚ್ಬಿಟ್ಟು ಸಾಂಬಾರು ಮಾಡಲಿಕ್ಕೆ ಮತ್ತು ಕಬಾಬ್ನ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾನಿನ್ನು ಅಮ್ಮ ಪೂಜೆ ಮಾಡೋದನ್ನ ಆದಷ್ಟು ರಾಗೆ ಯಾವುದಾದ್ರೂ ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಅಮ್ಮ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆನ ಮಾಡಿ ಇನ್ನು ನಮ್ಮ ಮನೆ ಹತ್ರನೇ ನಿಯರ್ ಬೈಲಿರೋ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅದಾದಮೇಲೆ ನಿಂಬೆಹಣ್ಣು ತಂದು ಒಡೆದ್ಬಿಟ್ಟು ಅವರು ಪೂಜೆನ ಮುಗಿಸ್ತಾರೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಂತೂ ತುಂಬಾ ಜಾಸ್ತಿ ದೇವ್ರ ಫೋಟೋಗಳಿದೆ ಅಮ್ಮ ಮನೇಲಿ. ಇನ್ನು ಅದನ್ನೆಲ್ಲ ತೊಳೆದು ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ ಆಗಿದೆ. ಅಮ್ಮ ಇವಾಗ ಪೂಜೆನ ಮಾಡ್ತಾಯಿದ್ದಾರೆ. ಈ ರೀತಿಯಾಗಿದೆ ಅಮ್ಮ ಮನೇಲಿ ದೇವ್ರ ಫೋಟೋಗಳಾಗಿರ್ಬೋದು, ದೇವ್ರ ಸಾಮಾನುಗಳಾಗ್ಬೋದು ತುಂಬಾ ಜಾಸ್ತಿ ಇದೆ. ದೇವ್ರ ವಸ್ತುಗಳು ದೇವ್ರ ಸಾಮಾನೆಲ್ಲ ಎಲ್ಲ ತೊಳೆದು ಪೂಜೆ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಇವಾಗ ಮಧ್ಯಾಹ್ನನೇ ಆಗಿಬಿಡುತ್ತೆ. ಇನ್ನು ಅಮ್ಮ ಯಾವ ರೀತಿ ಪೂಜೆ ಮಾಡಿದರು ಅಂತ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತೀನಿ. ಇನ್ನು ಅಮ್ಮ ಪೂಜೆ ಎಲ್ಲ ಮುಗಿಸ್ಬಿಟ್ರು. ಅಷ್ಟರೊಳಗಡೆ ಮಳೆನೂ ಕೂಡ ತುಂಬ ಜೋರಾಗಿ ಬಂತು. ಅದನ್ನು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತಗೊಂಡೆ. ಇನ್ನು ಹಳ್ಳಿ ಸೈಡ್ ಮಳೆನೇ ಇಲ್ಲ ಅಂತಾರೆ. ಇನ್ನು ಬೆಂಗಳೂರು ಸೈಡ್ ಬಂದರೆ ತುಂಬಾ ಮಳೆ. 4 ಗಂಟೆ ಸಂಜೆ ಆಲ್ರೆಡಿ ಮಳೆ ತುಂಬ ಜೋರಾಗಿ ಬರ್ತಾಯಿತ್ತು. ಇನ್ನು ಬಟ್ಟೆ ಹಾಕಿದ್ದೆಲ್ಲ ಎತ್ಕೊಂಡು ಬಂದೆ ಒಳಗಡೆ, ಒಣಗಾಕಿದ್ದೆಲ್ಲ. ಇನ್ನು ಬೆಳಗ್ಗೆ ಅಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ರು. ಆಲ್ಮೋಸ್ಟ್ ಸ್ವಲ್ಪ ಒಣಗಿತ್ತಂತ ಒಣಗಿರೋವೆಲ್ಲ ಎತ್ಕೊಂಡೆ. ಇನ್ನು ಅಡುಗೆನೂ ಕೂಡ 1 by 1 ರೆಡಿ ಆಗ್ತಾಯಿತ್ತು. ಅದ್ರ ಜೊತೆ ಇನ್ನು ನಮ್ಮ ಅತ್ತೆ ಕೂಡ ಬಂದಿದ್ದರು. ಅವರು ಈರುಳ್ಳಿ ಸೌತೆಕಾಯಿ ಇನ್ನು ಅವರು ನಾನು ಇಬ್ಬರು ಸೇರಿಕೊಂಡು ಇನ್ನು ಸೌತೆಕಾಯಿ ಎಲ್ಲ ಅವರು ವಿಷ ಎಲ್ಲ ತಕ್ಕೊಟ್ಟು ಇನ್ನು ಎರ್ದು ತೊಳೆದ್ಬಿಟ್ಟು ಇನ್ನು ಎರ್ದು ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಂಡ್ವಿ. ಇನ್ನು ಒಂದು ಸೈಡು ಮುದ್ದೆ ಕೂಡ ರೆಡಿ ಆಗ್ತಾಯಿತ್ತು. ಅಷ್ಟರೊಳಗಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿತ್ತು. ಇನ್ನು ಅಪ್ಪ ಸಾಂಬಾರು ಮಾಡಿದ್ರು. ಫಸ್ಟ್ ಅನ್ನನ ಮಾಡಿಬಿಟ್ಟು ಮೇಯ್ತಿಟ್ಬಿಟ್ಟು ಇನ್ನು ಇವಾಗ ಸಾಂಬಾರನ್ನ ಮಾಡ್ತಾಯಿದ್ದಾರೆ. ಇನ್ನು ಕಬಾಬು ಕೂಡ ಕಲಿಸಿಟ್ಟಿದ್ವಿ. ಅದನ್ನು ಕೂಡ ಅಡುಗೆ ಮನೆಯಲ್ಲೇ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಅಂದ್ವಿ. ಇನ್ನು ಆಲ್ಮೋಸ್ಟ್ ಇವಾಗ 5 ಗಂಟೆ ಆಗಿದೆ. ಅಡುಗೆ ಮಾಡ್ತಾನೆ ಪಾತ್ರೆಗಳನ್ನು ಸಹ ಎಲ್ಲ ವಾಶ್ಗೆ ಹಾಕ್ಕೊಂಡಿದ್ವಿ. ಸರಿ, ನಾನು ಫಸ್ಟು ಪಾತ್ರೆನ ತೊಳ್ಕೊಂಬಿಡೋಣ. ಅವ್ರು ಅಡುಗೆ ಮಾಡಿ ಮುಗಿಸೋ ಅಷ್ಟಕ್ಕೆ ಪಾತ್ರೆನ ತೊಳ್ಕೊಳೋಣ ಅಂದ್ಬಿಟ್ಟು ಇವಾಗ ಪಾತ್ರೆ ತೊಳಿಲಿಕ್ಕೆ ಅಂತ ಬಂದಿದ್ದೀನಿ. ಇನ್ನು ಊಟ ಆಗೋಕ್ಕಿಂತ ಮುಂಚೆ ಒಂದು ಸತಿ ತೊಳ್ಕೊಬಿಟ್ರೆ ಊಟ ಆದಮೇಲೆ ಇನ್ನೂ ಜಾಸ್ತಿ ಪಾತ್ರೆ ಆಗುತ್ತೆ ಅಂದ್ಬಿಟ್ಟು ಇನ್ನು ಪಾತ್ರೆನೂ ಸಹ ತೊಳ್ಕೊಂಡೆ. ನಾನು ಪಾತ್ರೆ ತೊಳ್ಬಿಟ್ಟು ಬರೋಷ್ಟಕ್ಕೆ ಇನ್ನು ನನ್ನ ಚಿಕ್ಕ ತಂಗಿ ಸ್ವಲ್ಪ ಅಡುಗೆ ಮಾಡಿದ್ದೆಲ್ಲ ಗಲೀಜಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸೋಪಿ ನೀರೆಲ್ಲ ಚುಮುಕ್ಸ್ಬಿಟ್ಟು ಇನ್ನು ಅವಳು ಕೂಡ ನೆಲ ಕೂಡ ಒರೆಸ್ಕೊತಾ ಇದ್ದಾಳೆ. ಸ್ವಲ್ಪ ಆ ಕಡೆಗೆ ಹಾಯ್ ಅಮ್ಮು. ಹಿಂಗೆ ಹಾಕ್ತೀನಿ. ಅಮ್ಮ ಎಡಿಟೇ ಮಾಡಲ್ಲ, ಹಿಂಗೆ ಹಾಕ್ತೀನಿ ಇವತ್ತು. ಇಷ್ಟು ಕ್ಲಿಪ್ಪಿಂಗ್ಸ್ ಹಂಗೆ ಹಾಕ್ತೀನಿ ನಾನು. ಎಲ್ಲ ಒರೆಸ್ಬಿಟ್ಟು ಪೂಜೆಗೂ ಸಹ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಅಡುಗೆನೂ ಸಹ ಎಲ್ಲ ಆಗಿತ್ತು. ಇವಾಗ ನಾವು ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಹಾಯ್ ಬಾಲಾಜಿ. ಇನ್ನು ಅಡುಗೆನೂ ಕೂಡ ಏನೇನು ಮಾಡಿದ್ದೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಬೇಯಿಸಿದ್ವಿ, ಬಿಸಿ ಬಿಸಿಯಾಗಿ ಮುದ್ದೆ ಕೂಡ ರೆಡಿಯಾಗಿತ್ತು. ಇನ್ನು ಅನ್ನ ಕೂಡ ರೆಡಿಯಾಗಿತ್ತು. ಇನ್ನು ಸಾಂಬಾರು ಕೂಡ ರೆಡಿಯಾಗಿತ್ತು. ಚಿಕನ್ ಸಾಂಬಾರು ಕೂಡ ರೆಡಿಯಾಗಿತ್ತು.
ಇನ್ನು ಮುದ್ದೆ ಹಾಟ್ ಬಾಕ್ಸಲ್ಲಿ 2 ಹಾಟ್ ಬಾಕ್ಸ್ ಇರೋಕ್ಕೆ ಇನ್ನು ಒಂದು ಪಾತ್ರೆಗಳು ಸಹ ತುಂಬಿಟ್ಟಿದ್ದಾಯಿತು. ಇನ್ನು ಕಬಾಬ್ ಕೂಡ ರೆಡಿಯಾಗಿತ್ತು. ಇನ್ನು ಪೂಜೆಗೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಂಟಿ ನಾಮ ಇಕ್ಲಿಕ್ಕೆ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಏನ್ ಬೇಕಷ್ಟೇ ದೊಡ್ಡದು ಬೇಕಂತೆ ಇನ್ನು ಪೂಜೆಗೂ ಸಹ ಎಲ್ಲ ರೆಡಿ ಆಗಿತ್ತಲ್ಲ, ಅಪ್ಪ ಕೂಡ ಪೂಜೆಯನ್ನೆಲ್ಲ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ತಿರುಪತಿಯಿಂದ ಲಡ್ಡು ಕೂಡ ತಂದಿದ್ವಿ, ಅದನ್ನು ಕೂಡ ಎಲ್ಲ ಪೂಜೆಗಿಟ್ಟು ಇವಾಗ ಅಪ್ಪ ಕೂಡ ಪೂಜೆ ಮಾಡಿದ್ರು. ಇನ್ನು ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಸಹ ಹೋಗಿ ಮನೇಲಿರೋರು ಎಲ್ಲರೂ ಪೂಜೆನ ಮಾಡ್ತಾ ಇದ್ದೀವಿ. ಇನ್ನು ಆದಷ್ಟು ಎಲ್ಲ ಕ್ಲಿಪ್ಪಿಂಗ್ನ ಚೂರು ಆ್ಯಡ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರನ್ನೂ ಕೂಡ ಸ್ವಲ್ಪನೇ ಪೂಜೆಯಿಂದ ಆ್ಯಡ್ ಮಾಡಿದ್ದೀನಿ. ಇನ್ನು ಜಾಸ್ತಿ ಮಾಡೋಕ್ಕೋದ್ರೆ ವಿಡಿಯೋ ಕೂಡ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದೂ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನಾನು. ಸ್ವಲ್ಪ ಇಡ ಬರ್ಲಿ ಜಾಸ್ತಿ ಬಂದ ಸ್ವಲ್ಪ ಜಾಸ್ತಿ ಬರಲ್ಲ, ತೊಟ್ಟಿಗ್ತಾ ಇತ್ತು ಸ್ವಲ್ಪ ತಗೋ, ಕೈ ಮೇಲೆ ತೊಟ್ಟಿಸ್ಕೊತೀನಿ. ಬೀಳ್ತಾವಲ್ಲ ಬಮ್ಮನ ಈ ಕಡೆ ಬಾ. ಅಮ್ಮನ ಪಕ್ಕನೇ ಜಯಲಕ್ಷ್ಮಿ ಮನೆಯಲ್ಲಿ ಎಂದು ಸಂತಸ ತುಂಬು, ಮನೆಯಲ್ಲಿ ಎಂದು ಸಂತಸ ತುಂಬು, ಮನಸ್ಸಿಗೆ ನೀತ ಶಾಂತಿಯನು ಕರುಣೆಯ ತೋರು ಎಂದು ಹೇಳಿ ಆರತಿ ಬೆಳಗೋಣ ಸ್ವಾಮಿ, ಆರತಿ ಬೆಳಗೋಣ. ಮಲ್ಲಿಗೆ ಹೂವ ಚರಣದಲ್ಲಿಡುವೆ ವರವ ಮಾಡೋರು ಫಟಾಫಟ್ 9 ಗಂಟೆ ಆಗೈತೆ. ಲೇಟ್ ಆಗೋಗ್ತದೆ, ನೋಡ್ತೀನಿ ಮನೆಗೆ ಹೋಗಿ. ಜಾಸ್ತಿ ಇವತ್ತು ಈಗ ಗೊತ್ತಾಯ್ತು. ಇನ್ನು ನೈಟು ಎಲ್ಲರದ್ದು ಕೂಡ ಊಟ ಬಡಿಸಿದ್ಮೇಲೆ ನಾನು ಕೂಡ ಊಟನ ಹಾಕ್ಕೊಂಡು ಊಟನ ಮುಗಿಸ್ಕೊಂಡೆ. ಇನ್ನು ಬಿಸಿ ಅನ್ನ, ಮುದ್ದೆ, ಕಬಾಬು, ಚಿಕನ್ನು ತುಂಬಾ ಚೆನ್ನಾಗಿತ್ತು. ಊಟನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಸೌತೆಕಾಯಿ ಸಲಾಡಿಗೆ ಸೌತೆಕಾಯಿ ಈರುಳ್ಳಿನೂ ಸಹ ಬಡಿಸ್ಕೊಂಡು ಊಟನ ಮಾಡಿದ್ದಾಯಿತು. ತುಂಬಾ ಚೆನ್ನಾಗಿತ್ತು ಊಟ ಅಂತೂ. ಇನ್ನೂ ಎಲ್ಲರೂ ಬರ್ತಾನೆ ಇದ್ದರು. ಇನ್ನೂ ಎಲ್ಲರಿಗೂ ಊಟನ ಬಡಿಸಿ ಇನ್ನು ಮಕ್ಳಿಗೂ ಸಹ ಊಟನ ತಿನ್ಸೋಣ ಅಂತ ಈಚೆ ಕಡೆ ಕರ್ಕೊಂಡು ಹೋಗಿದ್ದೀವಿ. ಹಾಯ್ ಗುಂಡಿ, ಹಾಯ್. ಇಲ್ಲಿ ನನಗೆ ಕಾಣಿಸಲ್ಲ. ಹಾಯ್ ಹಾಯ್. ಆರದು ಹಾಯ್ ಮಾಡ್ತಾ ಇರೋದು ಗೊತ್ತಿಲ್ಲ. ಎಷ್ಟಿದೆ? 1 2 3 ನಂಗೆ ಅಮ್ಮ ಕೊಡಲ್ಲ ಬುಯ್ಯ, ಓಕೆ ಕೊಡಲ್ಲ ನೀನು. ಬಾಯ್ ಮಾಡಿಲ್ಲ, ಇಲ್ಲಿ ಬಾಯ್ ಮಾಡಿ. ಇನ್ನು ನೈಟು ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದು ತುಂಬಾ ಲೇಟ್ ಆಗಿತ್ತು. ನಾನು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನು ಮತ್ತೆ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದು ನಾನು. ಇನ್ನು ಬೆಳಗ್ಗೆನೇ ಎದ್ದು ಅಮ್ಮ ಪಪ್ಪಾಯನ ಕಟ್ ಮಾಡ್ತಾಯಿದ್ರು. ಇನ್ನು ಪಪ್ಪಾಯನೂ ಸಹ ಎಲ್ಲರಿಗೂ ಕೊಡು ಅಂತ ಹೇಳಿದ್ರು. ನನಗೂ ಕೂಡ ಪಪ್ಪಾಯನ ತೊಗೊಂಡು ಎಲ್ಲರಿಗೂ ಕೂಡ ಪಪ್ಪಾಯನ ಕಟ್ ಮಾಡಿಕೊಟ್ಟಿದ್ನೆಲ್ಲ ಎಲ್ಲರಿಗೂ ಕೊಟ್ಕೊಂಡು ಬಂದಿದ್ದಾಯಿತು.
ಇನ್ನು ಪಪಾಯನೂ ಸಹ ಎಲ್ಲ ತಿನ್ಕೊಂಡು ಅಷ್ಟರೊಳಗಡೆ ಅಡುಗೆನೂ ಕೂಡ ರೆಡಿ ಆಗ್ತಾಯಿತ್ತು. ಅಮ್ಮ ಅಡುಗೆ ಕೂಡ ಮಾಡ್ತಾಯಿದ್ರು. ಅಷ್ಟರೊಳಗಡೆ ಏನೋ ಸ್ವಲ್ಪ ಪಾತ್ರೆ ಇದ್ವು ಅಂತ ಪಾತ್ರೆನೂ ಸಹ ಎಲ್ಲ ವಾಶ್ ಮಾಡಿ ಊಟಕ್ಕೆಲ್ಲ ಮುದ್ದೆ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದಾಯಿತು. ಊಟನೂ ಸಹ ಮಾಡ್ಕೊಂಡ್ವಿ. ಇನ್ನು ಚಿಕನ್ ಸಾಂಬಾರು ಅನ್ನ ಮುದ್ದೆ ಊಟನ ಮುಗಿಸ್ಕೊಂಡು ಇನ್ನು ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಂದು ಗ್ಯಾಸ್ ಕೂಡ ರೆಡಿ ಆಗಿರಲಿಲ್ಲ, ರಿಪೇರಿ ಆಗಿತ್ತು. ಸರಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನು ಅಪ್ಪನೇ ರೆಡಿ ಮಾಡ್ತಾಯಿದ್ದಾರೆ. ಹೊಸದು ತೊಗೊಂಡೋಣ ಅಂತ ಹೋಗಿದ್ದೆ ನಾನು ಗ್ಲಾಸ್ದು. ಸರಿ ಅದರಲ್ಲಿ ಅವ್ರು ಹೇಳಿದ್ರು ತುಂಬ ಜಾಸ್ತಿ ದಿವಸ ಗ್ಲಾಸ್ ಇರಲ್ಲ, ಮಕ್ಕಳಿರೋ ಮನೆಯಲ್ಲಿ ಒಡೆದೋಗುತ್ತೆ ಅಂತ ಹೇಳಿದ್ರು. ಸರಿ ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಅದನ್ನೇ ರೆಡಿ ಮಾಡಿಸ್ಕೊಂಡೆ ಅಪ್ಪನ ಹತ್ರ. ಇನ್ನು ನೈಟ್ ಊಟಕ್ಕೆ ನಾನು ಮತ್ತೆ ಯಾವುದೇ ರೀತಿ ಕಂಟಿನ್ಯೂ ಮಾಡಲಿಲ್ಲ ವಿಡಿಯೋನ. ಇನ್ನು ನೈಟ್ ಊಟಕ್ಕೆ ಅಕ್ಕಿ ರೊಟ್ಟಿನ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ರೊಟ್ಟಿನೂ ಕೂಡ ಎಲ್ಲ ತಟ್ಕೊಂಡಿದ್ದಾಯಿತು. ಇನ್ನು ನೈಟ್ ಊಟಕ್ಕೆ ಇನ್ನೂ ಚಿಕನ್ ಸಾಂಬಾರೆಲ್ಲ ಇತ್ತು ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಿಕೊಂಡು ಇನ್ನು ಅನ್ನಕ್ಕೆ ಇಟ್ಕೊಂಡ್ವಿ. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಮಕ್ಳಿಗೂ ಎಲ್ಲರಿಗೂ ಸ್ವಲ್ಪ ತುಪ್ಪ ಹಾಕಿ ರೊಟ್ಟಿನ ಹಾಕ್ಬಿಟ್ಟು ಊಟನ ಮಾಡಿದ್ರು. ಇನ್ನು ನಾವು ಕೂಡ ಚಿಕನ್ ಸಾಂಬಾರಲ್ಲಿ ರೊಟ್ಟಿನ ಹಾಕ್ಕೊಂಡು ಸ್ವಲ್ಪ ರೈಸ್ನ ಸಹ ಮಾಡ್ಕೊಂಡಿದ್ವಿ. ಊಟನ ತಿಂದು ಮುಗಿಸಿದ್ವಿ. ನಾವು ನೆಕ್ಸ್ಟ್ ಡೇ ಇನ್ನು ಮಂಡೇ ಇತ್ತು. ನಾನು ಸಂಡೇನೇ ರಿಟರ್ನು ನಮ್ಮ ಮನೆಗೆ ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸೂಪರಾ ಇನ್ನು ಮಕ್ಕಳಿಗೂ ಕೂಡ ಬಿಸಿ ಬಿಸಿ ರೊಟ್ಟಿನ ಹಾಕ್ಕೊಂಡು ನಾನು ಕೂಡ ನನ್ನ ಮಗ ಚಿಕ್ಕವನು ಊಟ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಅವನಿಗೂ ಸಹ ಬಾಕ್ಸಿಗೆ ರೊಟ್ಟಿನ ಪ್ಯಾಕ್ ಮಾಡಿಕೊಂಡು ನಾವು ಕೂಡ ಊಟನ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಊಟ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ರೊಟ್ಟಿ ಯಾವ ರೀತಿ ಆಗಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಒಬ್ಬರು ಇನ್ನೂ ಅಗಲವಾಗಿ ರೊಟ್ಟಿನ ತಟ್ತಾರೆ. ನನಗೆ ಬಂದಿದ್ದು ಇದೇ ರೀತಿಯಾಗಿ ನಾನು ಸ್ವಲ್ಪ ಚಿಕ್ಕದಾಗಿ ರೊಟ್ಟಿನ ತಟ್ಕೊಂಡು ಇನ್ನು ಊಟನ ಮುಗಿಸ್ಕೊಂಡು ರಿಟರ್ನ್ ನಾವು ಮನೆಗೆ ಬಂದಿದ್ದಾಯಿತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.